ಎಲ್ಲರಿಗೂ ನಮಸ್ಕಾರ. ದಿಢೀರನೇ ಒಂದು 10 ನಿಮಿಷದಲ್ಲಿ ನಮಗೆ ಸ್ವೀಟ್ ರೆಡಿ ಆಗುವಂತಹ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಕ್ವಿಕ್ಕಾಗಿ, ತುಂಬ ಸಿಂಪಲಾಗಿ ಬರೀ 3 ಪದಾರ್ಥಗಳನ್ನು ಬಳಸ್ಕೊಂಡು ಯಾವುದೇ ರೀತಿ ಗ್ಯಾಸ್ ಉಪಯೋಗಿಸದೆ, ಹಾಗೆಯೇ ಎಣ್ಣೆ ತುಪ್ಪ ಏನೂ ಬಳಸದೆ ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂತಹ ತುಂಬ ಟೇಸ್ಟಿಯಾಗಿರೋಂತಹ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬರ್ಫಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು 1 ಕಪ್ ಕಡಲೆ, ಹಾಗೆಯೇ 1 ಕಪ್ ಸಕ್ಕರೆ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಈಗ ನಾನು ಹುರ್ಗಡ್ಲೆನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಬೇಕಿದ್ರೆ ನೀವು ಕಡಲೆ ಹಿಟ್ಟಿದ್ರೆ ಮನೇಲಿ ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ, ಇವಾಗ ನಾನು ಕಡಲೆನ ನೈಸಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಅದೇ ಜಾರಿಗೆ ನಾನು 1 ಕಪ್ ಸಕ್ಕರೆನ ನೈಸಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ನಾನು ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸಕ್ಕರೆ ಪುಡಿ ಇದ್ದರೂ ಕೂಡ ನೀವು ತಗೋಬಹುದು. ಈಗ ನಾನೇನು ಹಾಲು ತೊಗೊಂಡಿದ್ದೀನಲ್ಲ, ಆ ಹಾಲನ್ನು ಸ್ವಲ್ಪ ಒಂದು 4ರಿಂದ 5 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ಚೂರು ಗಂಟಿಲ್ದಂಗೆ ನೀವು ಕಲಿಸ್ಕೋಬೇಕಾಗತ್ತೆ. ಆ ಸಕ್ಕರೆ ಬಂದು ಹಾಲಲ್ಲಿ ಕರಗಬೇಕು, ನೀಟಾಗಿ ಕರಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಕೈ ಆಡ್ಕೊಳ್ತಾ ಇರಿ. ಒಂದು 5ರಿಂದ 10 ನಿಮಿಷ ನೀವು ಎತ್ತಿಟ್ಬಿಡಿ. ಅದು ಸಕ್ಕರೆ ಕರಗೋದ್ರೊಳಗೆ ನಾನು ಇಲ್ಲೊಂದು ಪ್ಲಾಸ್ಟಿಕ್ ಡಬ್ಬಗೆ ನೀಟಾಗಿ ಸ್ವಲ್ಪ ಒಂದೆರಡು ಬೆರಳಷ್ಟು ಎಣ್ಣೆ ಎತ್ಕೊಂಡು ಸವರ್ಕೊಂಡು ಎತ್ತಿಟ್ಕೊಳ್ಳೋಣ. ಇದು ಒಂದಕ್ಕೆ ನಾನು ಎಣ್ಣೆ ಬಳಸ್ತಿರ್ತೀನಿ, ಯಾವುದಕ್ಕೂ ಬಳಸಿಲ್ಲ. ಈಗ ನೋಡಿ, ನಾವು ಆವಾಗಲೇ ಏನು ಕಡಲೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪನೇ ಈ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ನಾವು ಈ ರೀತಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ನೀಟಾಗಿ ಎಲ್ಲೂ ಗಂಟಾಗದೆ ಇರೋ ಥರ ಚೆನ್ನಾಗಿ ಫಸ್ಟು ಸ್ಪೂನಲ್ಲೇ ಕಲಿಸ್ಕೊಳ್ಳಿ. ಆನಂತರ ಬೇಕಾದ್ರೆ ನಾವು ಕೈಯಲ್ಲಿ ಕಲಿಸ್ಕೋಬಹುದು. ಈಗ ನೋಡಿ, ನೀಟಾಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ನಾನು ಮೈದಾ ಹಿಟ್ಟು ಸೇರಿಸ್ತೀನಿ. ಯಾಕೆ ಅಂತಂದರೆ ಕಡಲೆ ಹಿಟ್ಟು ಬಂದು ನಮಗೆ ಕೈಯೆಲ್ಲ ಅಂಟಾಗುತ್ತೆ, ಪಾತ್ರೆಗೆಲ್ಲ ಹಿಡಿದು ಬಿಡುತ್ತೆ. ಸೊ ಅರ್ಧ ಹಿಟ್ಟು ನಮಗೆ ಕಡಲೆ ಹಿಟ್ಟು, ಆ ಪಾಕ ಏನಿದೆ, ಆ ಸ್ವೀಟ್ ರೆಸಿಪಿ ಪಾಕ ನಮ್ಮ ಬೌಲಲ್ಲೇ ಸುಮಾರು ಉಳ್ಕೊಬಿಡುತ್ತೆ. 1 ಸ್ಪೂನು ಅಥವಾ 1-2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಂಡ್ಬಿಟ್ರೆ ನೀವು ಕಂಪ್ಲೀಟಾಗಿ, ನೋಡಿ ನಾನು ಇವಾಗ ಹಾಕ್ಕೊಂಡಿದ್ದೀನಿ 2 ಸ್ಪೂನ್ ಮೈದಾ ಅಷ್ಟೇ ಹಾಕ್ಕೊಂಡಿರೋದು. ಇದು ನೋಡಿ, ಈಗ ಹಾಕೊಂಡ ತಕ್ಷಣ ನಮಗೆ ಬೌಲಲ್ಲಿರೋಂತಹ ಪ್ರತಿಯೊಂದು ಸ್ವೀಟಿನ ಅಂಶ ಏನೇನು ನಾವು ಮ್ಯಾರಿನೇಟ್ ಮಾಡ್ಕೊಳಕ್ಕೆ ಹಾಕ್ಕೊಂಡಿದ್ವಿ ಅದೆಲ್ಲವೂ ಚೆನ್ನಾಗಿ ನೀಟಾಗಿ ಉಂಡೆ ಥರ ಆಗಿಬಿಡತ್ತೆ. ಕಡಲೆ ಹಿಟ್ಟಾದರೆ ಈ ರೀತಿ ಆಗಲ್ಲ, ನಮಗೆ ಅಂಟಂಟು ಬಂದುಬಿಡುತ್ತೆ. ನೋಡಿ, ಇವಾಗ ಒಳ್ಳೆ ಚಪಾತಿ ಹಿಟ್ಟು ಬಂದಂಗೆ ಬರುತ್ತೆ ನಮಗೆ. ಬೇಕಿದ್ರೆ ನೀವು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬಹುದು. ಈ ರೀತಿ ನೋಡಿ ಉಂಡೆಯಾಗಿ ನೀಟಾಗಿ ಕಲಗಿಸ್ಕೊಂಡು ನಾನು ಆವಾಗಲೇ ಏನು ಎಣ್ಣೆ ಹಚ್ಚಿಟ್ಟಿದ್ನಲ್ಲ ಆ ಬಾಕ್ಸಿಗೆ ನಾನು ಈ ರೀತಿ ನೀಟಾಗಿ ರೌಂಡಕ್ಕೆ ರೊಟ್ಟಿ ತಟ್ಟದಂಗೆ ನೀಟಾಗಿ ಒಂದು ಲೆವೆಲ್ಗೆ ಸಮವಾಗಿ ತಟ್ಕೋಬೇಕಾಗತ್ತೆ. ನೀಟಾಗಿ ಶೇಪೆಲ್ಲ ನೋಡ್ಕೊಂಡು ನೀಟಾಗಿ ಕೊಡಿ. ಒತ್ತಿ ಪ್ರೆಸ್ ಮಾಡಿದಾಗ ನಮಗೆ ಕಟ್ ಮಾಡುವಾಗ ನಮಗೆಲ್ಲೂ ಬಿರುಕು ಬೀಳಲ್ಲ ಸ್ವೀಟು. ಸೊ ಹಾಗಾಗಿ ನೋಡಿ, ಇವಾಗ ನೀಟಾಗೆ ರೆಡಿ ಆಯಿತು. ಬರೀ ಒಂದು 10 ನಿಮಿಷದಲ್ಲಿ ಬರ್ಫಿ ಅನ್ನೋದು ರೆಡಿ ಆಗಿಬಿಡುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ಎತ್ತಿಟ್ಟಾದ ನಂತರ ನಾನು ಇವಾಗ ನೋಡಿ ಒಂದು ಸ್ವಲ್ಪ ಕುಟ್ಕೊಂಡ್ರೆ ಸಾಕು, ನಮಗೆ ಬಾಕ್ಸಲ್ಲಿರೋ ಅಂತಹದ್ದು ನೀಟಾಗಿ ಅದೇ ಶೇಪಲ್ಲಿ, ರೌಂಡ್ ಶೇಪಲ್ಲಿ ನಮಗೆ ಬಂದುಬಿಡತ್ತೆ. ನೋಡಿ, ನಾನು ಇವಾಗ ಎತ್ತಾಕಿ ಕೂಡ ಬೇಕಾದ್ರೆ ಇದು ಮಾಡ್ಬೋದು, ಅಷ್ಟು ನೀಟಾಗಿ ಬರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಬರ್ಫಿನ. ಇವಾಗ ನಿಮಗೆ ಯಾವ ಶೇಪ್ ಬೇಕಾಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಬಂದು ಡೈಮಂಡ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಡೈಮಂಡ್ ಶೇಪ್ ಕಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನನ್ನ ರೆಸಿಪೀಸ್ನ ಇನ್ನೂ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಇವಾಗ ಶೇಪ್ ನೀಟಾಗಿ ತಗೊಂಡ್ವಿ ಅಂದರೆ 10ರಿಂದ 15 ನಿಮಿಷದಲ್ಲಿ ನಿಮಗೆ ಸ್ವೀಟ್ ರೆಡಿ ಆಗಿಬಿಡತ್ತೆ. ತುಂಬ ಫಾಸ್ಟ್ ಕ್ವಿಕ್ಕಾಗಿ, ಯಾವುದೇ ರೀತಿ ಆಯಿಲ್ ಬಳಸದೆ, ಹಾಗೆಯೇ ಎಣ್ಣೆಲೆಲ್ಲೂ ಕರಿದೆ, ತುಪ್ಪ ಹಾಕದೆ, ಅಷ್ಟು ನೀಟಾಗಿ ಬರ್ಫಿ ನಿಮಗೇನು ನಾವು ಬೇಕ್ರಿ ಹಾಗೆ ಹೊರಗಡೆ ಫಂಕ್ಷನ್ಗಳೆಲ್ಲ ನಾವೇನು ಸ್ವೀಟ್ ತಿಂತೀವಿ ಅದೇ ಟೇಸ್ಟ್ ಕೊಡುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಹುರ್ಗಡ್ಲೆಯಲ್ಲಿ ಮಾಡ್ಕೋಬಹುದು, ಬೇಕಾದ್ರೆ ನೀವು ಕಡಲೆ ಹಿಟ್ಟು ತೊಗೊಂಡು ಮಾಡ್ಕೋಬಹುದು. ನೋಡಿ, ಇವಾಗ ನಿಮ್ಗೆ ಅಷ್ಟೇ ಟೆಕ್ಸ್ಚರ್ ಗೊತ್ತಾಗ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಮುರಿದ್ರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.